ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಸೊ ಸಂಡೇ ಕಮೆಂಟ್ ಬಾಕ್ಸಲ್ಲಿ ನೀವೇನು ಕಮೆಂಟ್ ಮಾಡಿರ್ತೀರ ಆ ಒಂದು ಕಮೆಂಟ್ನ ನಾನು ಪಿಕ್ ಮಾಡಿಕೊಂಡು ಆ ಒಂದು ಕಮೆಂಟ್ಗಳಿಗೆ ಉತ್ತರನ ಕೊಡ್ತೀನಿ. ಸೊ ನಿಮ್ಮ ಒಂದು ಕಮೆಂಟ್ಗಳು ಕೂಡ ಪಿಕ್ ಆಗಬೇಕು ಅಂತಾರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೆಕ್ಸ್ಟ್ ಭಾನುವಾರ ನಿಮ್ಮ ಒಂದು ಕಮೆಂಟ್ಸ್ಗಳನ್ನ ಪಿಕ್ ಮಾಡ್ಕೊಳ್ತೀನಿ. ಓಕೆ, ಮೊದಲನೇ ಕ್ವಶನ್ ಬಂದು ವಿ.ಕೆ. ಪ್ರಭು ಅವರು ಕೇಳಿದ್ದಾರೆ, ಬ್ರದರ್ ನಿಮ್ಮ ಫೇವ್ರೇಟ್ ಕ್ರಿಕೆಟರ್ ಯಾರು ಅಂತ. ಸೊ ನನಗೆ ತುಂಬ ಇಷ್ಟವಾದಂಥವ್ರು ಯಾರಪ್ಪ ಅಂತಂದರೆ ಸಚಿನ್ ತೆಂಡೂಲ್ಕರ್ ಅವರು. ಸೊ ಅವರು ಒಂಥರ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್. ಯಾಕೆ ಅಂತಂದರೆ ಅವರ ಒಂದು ನಡವಳಿಕೆ ನನಗೆ ತುಂಬ ಇಷ್ಟ ಕ್ರಿಕೆಟರಲ್ಲಿ. ಸೊ ಒಂಥರ ಡೀಸೆಂಟ್ ಕ್ಯಾರೆಕ್ಟರ್, ಒಂದು ಒಳ್ಳೆ ಗುಣ ಇರುವಂಥ ಕ್ಯಾರೆಕ್ಟರ್. ಸೊ ಅದಕ್ಕೋಸ್ಕರ ನನಗೆ ಸಚಿನ್ ಅವರು ಇಷ್ಟ. ಆ್ಯಂಡ್ ಅದ್ರ ಜೊತೆಗೆ ಅವರು ಯಾವ ಥರ ಕ್ರಿಕೆಟ್ ಆಡ್ತಾರೆ ಅಂತಲೂ ಕೂಡ ನಿಮ್ಗೆ ಗೊತ್ತಿರೋದೆ. ಸೊ ಅದರಿಂದ ಅವ್ರು ಇಷ್ಟ. ಸೊ ನೆಕ್ಸ್ಟ್ ಸುಪ್ರೀಂ ರಿಪೇರ್ಸ್ ಅವರು, ಲಕ್ಕಿ ಸರ್ ನನ್ನ ಕ್ಯಾಮ್ರಾ ಹಿಂದೆ ನಿಂತು ವೀಡಿಯೋ ಮಾಡುತ್ತಿದ್ದೇನೆ, ಈಗ ಕ್ಯಾಮ್ರಾ ಮುಂದೆ ಬಂದು ವೀಡಿಯೋ ಮಾಡಬಹುದೇ, ದಯವಿಟ್ಟು ಮುಂದಿನ ವಾರ ತಿಳಿಸಿ ಅಂತ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಯಾವುದೇ ಒಂದು ಯೂಟ್ಯೂಬರ್ ಆದರೂ ಫಸ್ಟು ಶುರು ಮಾಡೋದೇ ಮಾಮೂಲಿ ಫೇಸ್ ತೋರಿಸ್ತಾನೆ ವೀಡಿಯೋ ಶುರು ಮಾಡ್ತಾರೆ. ಸೊ ಅದಾದಮೇಲೆ ಫೇಸ್ ತೋರಿಸ್ಕೊಂಡು ವೀಡಿಯೋನ ಮಾಡ್ತಾರೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಬನ್ನಿ ಆದಷ್ಟು ಬೇಗ ಕ್ಯಾಮ್ರಾ ಮುಂದೆ. ಸೊ ನಾವು ನಿಮ್ಮನ್ನು ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. ಸೊ ನಾನು ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತೀನಿ. ಮಹಮ್ಮದ್ ಅವ್ರು ಕಮೆಂಟ್ ಮಾಡಿದ್ದಾರೆ, ಬ್ರೋ ನಿಮ್ಮ ಫೇವ್ರೇಟ್ ಕಾರ್ ಯಾವುದು ಪ್ಲೀಸ್ ಹೇಳಿ ಬ್ರೋ ಅಂತ ಕಳಿಸಿದ್ದಾರೆ. ಫೇವ್ರೇಟ್ ಕಾರು ಇದು ಅದು ಅಂತ ನನಗಿಲ್ಲ. ನನಗೆ ಹೆಂಗೆ ಅಂತಂದರೆ ಯಾರೂ ತಗೊಂಡಿರ್ಬಾರ್ದು ಆ ಥರದ್ದು ತಗೋಬೇಕು ಅಂತ ನನಗೆ ಆಸೆ. ಅಂತಂದರೆ ಫಸ್ಟು ನಾನು ಅದನ್ನು ಪರ್ಚೇಸ್ ಮಾಡ್ಬೋದು. ಇವಾಗ ಯಾವುದೋ ಒಂದು ಮಾರ್ಕೆಟಿಗೆ ಒಂದು ಹೊಸ ಕಾರ್ ಬರುತ್ತೆ ಅಂತ ಅಂದ್ಕೊಳ್ಳಿ, ಅದನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಥರ. ಯಾವುದೇ ಒಂದು ವಸ್ತು ಆದರೂ ಅಷ್ಟೇ ಒಟ್ಟಿನಲ್ಲಿ ಯೂನಿಕ್ ಆಗಿರಬೇಕು. ಸೊ ತುಂಬ ಕಾಸ್ಟ್ಲಿದು, ನಮ್ಮ ಅಕ್ಕಪಕ್ಕ ಯಾರು ತಗೊಂಡಿರ್ಬಾರ್ದು ಅಂಥ ಕಾರ್ ತಗೋಬೇಕು ಅಂತ ಆಸೆ. ಸೊ ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತೀನಿ. ನಾಗೇಂದ್ರ ಅವರು, ಬ್ರೋ ಒಂದು ಕಾಪಿರೈಟ್ ಸ್ಟ್ರೈಕ್ ಇಟ್ಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಾ? ಅಪ್ಲೈ ಮಾಡ್ಬೋದು, ಆದರೆ ಬೇಡ ಆಯಿತಾ. ಸೊ ತೊಂದರೆ ಆಗುತ್ತೆ. ಯಾಕೆಂದರೆ ನಿಮ್ಮದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡೋದು ಡೌಟ್ ಆಗಿಬಿಡುತ್ತೆ. ಸೊ ಅದರಿಂದ ಕಾಪಿರೈಟ್ ಹೋದ್ಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಮೆಂಟ್ ಹೋಗ್ತೀನಿ. ಪೃಥ್ವಿ ಅವರು, ಸರ್ ನಿಮ್ಮ ಫೇವ್ರೇಟ್ ಕಲರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಫೇವ್ರೇಟ್ ಕಲರ್ ರೆಡ್ಡು ಮತ್ತು ಬ್ಲ್ಯಾಕು. ಸೊ ಎರಡನೇದು ಅವರೇ ಕೇಳಿರೋದು. ಫೇವ್ರೇಟ್ ಪರ್ಸನ್ ಯಾರು ಅಂತ ಕೇಳಿದ್ದಾರೆ. ತುಂಬ ಜನ ಇದ್ದಾರೆ ಫೇವ್ರೇಟ್ ಪರ್ಸನ್. ಅದರಲ್ಲೂ ನನಗೆ ಮೇಯ್ನಾಗಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗೋದು ನನ್ನ ಒಂದು ಸಬ್ಸ್ಕ್ರೈಬರ್ಸ್. ಯಾಕೆ ಅಂತಂದರೆ ನನ್ನ ಅಕ್ಕಪಕ್ಕ ಜೊತೆಲಿರೋರು ಒಂದು ಸಣ್ಣ ಪುಟ್ಟ ನನ್ನ ಲೈಫಲ್ಲಿ ಏನಾದ್ರು ನಡೆದ್ರೆ ಕೇಳ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಅಷ್ಟೊಂದು ಕೇಳಲ್ಲ ಯಾರು ಅಷ್ಟೊಂದು. ಬಟ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಡಿ, ಏನಾದರೂ ಒಂದು ಸ್ವಲ್ಪ ಏನಾದರೂ ಆದರೂ ಕೂಡ ಕೇಳ್ತಾರೆ, ಯಾಕೆ ಇವತ್ತು ವೀಡಿಯೋ ಮಾಡಿಲ್ಲ, ಏನಾಯಿತು ಅದು ಇದು ಅಂತ. ಸೊ ಅದರಿಂದ ನನಗೆ ನನ್ನ ಸಬ್ಸ್ಕ್ರೈಬರ್ಸೇ ಫೇವ್ರೇಟ್ ಪರ್ಸನ್ಸ್ಗಳೆಲ್ಲ. ಸೊ ನೀವುಗಳೇ ಎಲ್ಲ ಯಾರು ಕಮೆಂಟ್ ಮಾಡಿದರೆ ಎಲ್ಲ ನೀವುಗಳೇ ಫೇವ್ರೇಟ್. ಸೊ ನೆಕ್ಸ್ಟ್ ಫೇವ್ರೇಟ್ ಪ್ಲೇಸ್, ನನಗೆ ಮೈಸೂರು ತುಂಬ ಇಷ್ಟ. ನೆಕ್ಸ್ಟ್ ಫೇವ್ರೇಟ್ ಸಾಂಗ್ ಅಂತ ಕೇಳಿದ್ದಾರೆ. ಗೂಗ್ಲಿ ಫಿಲಮಿಂದ ನೀನಿರೋದೇ ಸಾಂಗ್ ನನಗೆ ತುಂಬ ಇಷ್ಟ. ಫೇವ್ರೇಟ್ ನೇಮ್ ಅಂತ ಕೇಳಿದ್ದಾರೆ. ಫೇವ್ರೇಟ್ ನೇಮು ಲಿಕೇಶ್. ಇದಿಷ್ಟ ಅವ್ರದ್ದು ಕ್ವಶನು. ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತೀನಿ. ಕಿಚ್ಚ ಸುದೀಪ್ ಫ್ಯಾನ್ಸ್ ಅವರು, ಬ್ರೋ ನೀವು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಕಳಿಸಿದ್ದಾರೆ. ಯೂಟ್ಯೂಬ್ ಹೆಂಗೆ ಶುರು ಮಾಡಿದೆ ಅಂತಂದರೆ ಮಾಮೂಲಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಸೊ ಯಾವ ಥರ ವೀಡಿಯೋಸ್ಗಳು ಮಾಡೋದು, ಹೆಂಗೆ ಮಾಡೋದು ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನಾನು ಯೂಟ್ಯೂಬ್ನ ಶುರು ಮಾಡಿದ್ದು. ಸ್ವಲ್ಪ ಶುರು ಮಾಡಿದಾಗ ನಾನು ಸ್ವಲ್ಪ ಫೇಸ್ ಕ್ಯಾಮ್ ವೀಡಿಯೋ ಮಾಡಲಿಲ್ಲ. ಸ್ಟಾರ್ಟಿಂಗ್ ಡೇಸಲ್ಲಿ ಒಂದಷ್ಟು ಕವರ್ ಸಾಂಗ್ಸ್ ಮಾಡ್ತಾಯಿದ್ದೆ. ಆವಾಗ ಜಸ್ಟ್ ಫೋಟೋ ಸ್ಲೈಡ್ ಥರ ಮಾಡಿ ನನ್ನ ಸಾಂಗ್ ಆಗ್ತಾಯಿದೆ. ಅದಾದಮೇಲೆ ಒಂದೆರಡು ಸಾಂಗ್ ಆದಮೇಲೆ ನಾನು ಫೇಸ್ ಕ್ಯಾಮ್ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಈ ಥರ ಯೂಟ್ಯೂಬ್ ಜರ್ನಿ ಶುರು ಆಯಿತು. ಸೊ ನಡೀತಾ ಇದೆ ಇಲ್ಲಿ ತನಕ. ನೆಕ್ಸ್ಟ್ ಕಮೆಂಟ್ ಬಂದು ಆದರ್ಶ್ ಅಚ್ಚು ಅವ್ರು ಮಾಡಿದ್ದಾರೆ. ಬ್ರೋ ನಾನು ನಿಮ್ಮ ಬಿಗ್ ಫ್ಯಾನ್, ನಿಮ್ಮ ಎಲ್ಲ ಯೂಟ್ಯೂಬ್ ವೀಡಿಯೋನು ನೋಡಿದ್ದೀನಿ ಬ್ರೋ, ನೀವು ನನ್ನ ಇನ್ಸ್ಪಿರೇಷನ್. ಆ್ಯಂಡ್ ನಾನು ನಿಮ್ಮನ್ನು ನೋಡಿ ಯೂಟ್ಯೂಬಲ್ಲಿ ಏನಾದರೂ ಮಾಡೋದ ಅಂತ ಬಂದೆ ಬ್ರೋ. ಬಟ್ ನಾನು ಎಷ್ಟೇ ಟ್ರೈ ಮಾಡಿದ್ರು ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡೋದು ಬ್ರೋ? ಆ್ಯಂಡ್ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ನಿಮ್ಮ ಕಡೆಯಿಂದ ಫ್ಯೂ ಟಿಪ್ಸ್ ಪ್ಲೀಸ್ ಅಂತ ಕಳಿಸಿದ್ದಾರೆ. ಆದರ್ಶ್ ಅಚ್ಚು ಅವರೇ, ಒಂದು ಮಾತು ಹೇಳ್ತೀನಿ, ಬಂದ ತಕ್ಷಣ ನಿಜವಾಗ್ಲೂ ಇಲ್ಲಿ ಸಕ್ಸಸ್ ಆಗೋಲ್ಲ. ಯಾಕೆಂತಂದರೆ ಯೂಟ್ಯೂಬಲ್ಲಿ ತುಂಬ ಕಷ್ಟ ಇದೆ, ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ. ಸೊ ನಿಮ್ಗೆ ಏನು ಫೀಲ್ ಆಗ್ತಾ ಇದೆ, ಇವಾಗ ಯಾವ ಪ್ಲೇಸಲ್ಲಿ ಕೂತಿದ್ದೀರಾ ನೀವು, ಅದೇ ಪ್ಲೇಸಲ್ಲಿ ನಾನು ಕೂಡ ಕೂತು ಬಂದಿದ್ದೀನಿ. ನನಗೆ ಗೊತ್ತು ಅದರ ಫೀಲಿಂಗ್ ಹೆಂಗಾಗುತ್ತೆ. ಒಂದು ವೀಡಿಯೋ ಮಾಡಿ ಆಗ್ತಾಗ ವ್ಯೂಸ್ ಬರಲಿಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ನಂಗೆ ದೇವರನಿಗೂ ಗೊತ್ತು. ಸೊ ಆದ್ದರಿಂದ ಸ್ವಲ್ಪ ಏನಂತಂದರೆ ಕಾಯಿರಿ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಸ್ವಲ್ಪ ಪೇಷನ್ಸ್ನ ಇಟ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಒಂದು ವೀಡಿಯೋ ನಿಮ್ಮನ್ನು ಕೈ ಹಿಡಿಯುತ್ತೆ. ಒಂದು ವೀಡಿಯೋ ನಿಮ್ಮ ಕೈ ಹಿಡಿದ್ರೆ ಖಂಡಿತವಾಗ್ಲೂ ಅದು ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ. ಸೊ ಅದರಿಂದ ಸ್ವಲ್ಪ ತಾಳ್ಮೆಯಿಂದ ವೀಡಿಯೋಸ್ಗಳನ್ನ ಮಾಡಿ ಆದಷ್ಟು ಬೇಗ ನಿಮ್ಮ ಒಂದು ಚಾನಲ್ಗೆ ಪ್ರೊಫೈಲ್ ಫೋಟೋ ಹಾಕಿ. ಐ ಥಿಂಕ್ ನೀವು ಪ್ರೊಫೈಲ್ ಫೋಟೋ ಹಾಕಿಲ್ಲ, ಅದಕ್ಕೋಸ್ಕರ ಅಂತಲೇ ಬಂದಿದೆ ನಿಮ್ಮ ಹೆಸರೇ. ಸೊ ಅದರಿಂದ ಪ್ರೊಫೈಲ್ ಫೋಟೋ ಹಾಕಿ, ಅವಾಗಾದರೂ ಸ್ವಲ್ಪ ಆಡಿಯನ್ಸ್ಗಳು ಇಂಟ್ರೆಸ್ಟ್ನ ತೋರಿಸ್ತಾರೆ. ಓಕೆ, ಸೊ ವೀಡಿಯೋಸ್ಗಳು ಮಾಡಿ, ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತೀನಿ. ರಾಕಿ ಎಡಿಟ್ಸ್ ಅವರು, ಬ್ರೋ ನೀವು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಗಂಟೆ ಬೇಕು ಬ್ರೋ? ವೀಡಿಯೋ ಮಾಡೋದಕ್ಕೆ ಒಳ್ಳೆ ಫೋನ್ ಯಾವುದು, ದಯವಿಟ್ಟು ಪ್ಲೀಸ್ ಮೆಸೇಜ್ ಓದಿ ಅಂತ ಕಳಿಸಿದ್ದಾರೆ. ಸೊ ನಾನು ವೀಡಿಯೋ ಮಾಡೋದಕ್ಕೆ ಎಷ್ಟು ಗಂಟೆ ಅಂತ ಗಂಟೆಗಟ್ಟಲೆ ನಾನು ತಗೊಳ್ಳಲ್ಲ. ಯಾಕೆಂತಂದರೆ ನಂದು ಹೆಂಗೆ ಅಂತಂದರೆ ಈಗ ಫುಲ್ ಫ್ರೀ ಇರ್ತೀನಿ ನೋಡಿ, ಆ ಟೈಮಲ್ಲಿ ನಾನು ಕಾನ್ಸೆಪ್ಟ್ ಹುಡುಕೊಬಿಟ್ಟಿರ್ತೀನಿ ಆಯಿತಾ. ಸೊ ಆ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡು ಅದ್ರ ಮಾರನೇ ಗೆದ್ದ ತಕ್ಷಣ 9 ಗಂಟೆಗೆ ನಾನು ವೀಡಿಯೋ ಮಾಡೋದು. 9 ಕಾಲ ಆಗುತ್ತೆ. ಸೊ 9 ಕಾಲಲ್ಲಿ ವೀಡಿಯೋ ಮಾಡಿದ್ರೆ ಏನೊಂದು 5ರಿಂದ 10 ನಿಮಿಷ ಅಂತ ಅನ್ಕೊಳ್ಳಿ ಅಮ್ಮಮ್ಮ ಅಂತಂದರೆ. ಸೊ ಅದರೊಳಗೆ ವೀಡಿಯೋ ಮುಗಿಸ್ಕೊಬಿಡ್ತೀನಿ, 1-2 ವೀಡಿಯೋ ಮುಗಿಸ್ಬಿಡ್ತೀನಿ. ಸೊ ವೀಡಿಯೋ ಎಡಿಟಿಂಗ್ ಎಲ್ಲ ಸಂಜೆ ಮಡಿಕೋತೀನಿ. ಸೊ ಈ ಥರ ಮಾಡ್ಕೋತೀನಿ ಕೆಲಸನ ಆಯಿತಾ. ಸೊ ಒಂದು 10 ನಿಮಿಷ ಅಷ್ಟೇ ನನಗೆ ಸಾಕು.
ಸೊ ನೆಕ್ಸ್ಟ್ ಹೆಡ್ ಆಫ್ ಟೆಕ್ಸ್ ಅವರು ಬ್ರೋ ಪ್ಲೀಸ್ ಪಿಕ್ ದ ಕಮೆಂಟ್. ನೀವು ನಿಮ್ಮ ಮನೆಯವರನ್ನು ಬಿಟ್ಟರೆ ಹೆಚ್ಚು ಪ್ರೀತಿ ಮಾಡೋದು ಯಾರು ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬೇಡಿ, ಯಾಕೆಂದರೆ ನಮಗೆ ಎಲ್ಲರಿಗೂ ಅದು ಗೊತ್ತು ಅಂತ ಕಳಿಸಿದ್ದಾರೆ. ಇಲ್ಲ ಸೊ ಇನ್ಯಾರು ಇಲ್ಲ ನನಗೆ ಅಷ್ಟೇ ಆಯಿತಾ. ಸೊ ಮನೆಯವ್ರು ಬಿಟ್ಟರೆ ಸಬ್ಸ್ಕ್ರೈಬರ್ಸ್ ಇನ್ಯಾರಿದ್ದಾರೆ ಹೇಳಿ, ಇನ್ಯಾರು ಇಲ್ಲ ನನಗೆ ಅಷ್ಟು. ಸೊ ಅದರಿಂದ ಫ್ರೆಂಡ್ಸು ಫ್ಯಾಮಿಲಿ ಇವರೆಲ್ಲ ಸಬ್ಸ್ಕ್ರೈಬರ್ಸ್ ಒಳಗೆ ಸೇರ್ಕೊಳ್ತಾರೆ, ಯಾಕೆಂದರೆ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಅದರಿಂದ ಸಬ್ಸ್ಕ್ರೈಬರ್ಸ್ ಟೋಟಲಿ. ಓಕೆ, ನೆಕ್ಸ್ಟು RT ಗೇಮರ್ ಅವರು ಬ್ರೋ 365 ಡೇಸ್ನಲ್ಲಿ ಮನೆ ಪ್ರಾಬ್ಲಮ್ನಿಂದ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಈಗ ಕಂಟಿನ್ಯೂ ಮಾಡಿದರೆ ಮಾನಿಟೈಸೇಷನ್ ಆನ್ ಆಗುತ್ತಾ ಬ್ರೋ ಪ್ಲೀಸ್ ಹೇಳಿ ಅಂತ ಕಳಿಸಿದ್ದಾರೆ. ದೇವರಾಣೆಗೂ ಖಂಡಿತವಾಗ್ಲೂ ಆನ್ ಆಗುತ್ತೆ, ತಲೆ ಕೆಡಿಸ್ಕೊಬಿಡಿ ಮಾಡಿ. ಯಾಕೆಂತಂದರೆ ಅವರು ತಗೊಳ್ಳೋದು ಲಾಸ್ಟ್ 365 ಡೇಸ್ ಆಯಿತಾ. ಸೊ ಇವಾಗ ನೀವು 365 ಡೇಸ್ ಆಗಿ ನೀವು ಚಾನಲ್ ಅದಾದಮೇಲೆ ವೀಡಿಯೋಸ್ಗಳನ್ನ ಮಾಡಿದ್ರು ಕೂಡ ನಿಮ್ಮದು ಲಾಸ್ಟ್ 365 ಡೇಸ್ನ ಅವ್ರು ಕೌಂಟ್ ಮಾಡ್ಕೊಳ್ತಾರೆ. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಬೇಕು ಅಂತ ಇದ್ದೀನಿ, ಮಾಡ್ತೀನಿ, ಆದಷ್ಟು ಬೇಗ ವೀಡಿಯೋ ಬರುತ್ತೆ. ಸೊ ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಒಟ್ಟಿನ ನಿಮಗೆ ಉತ್ತರ ಕೊಡಬೇಕು ಅಂತಂದರೆ ಏನೂ ತೊಂದರೆ ಇಲ್ಲ, 2 ವರ್ಷ ಬಿಟ್ಕೊಂಡು ಮಾಡಿದ್ರು ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆಗುತ್ತೆ. ಓಕೆ, ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ನಾಗು ಅವರು ಜೂನಿಯರ್ ಚಂದನ್ ಶೆಟ್ಟಿ ಬ್ರದರ್, ನೀವು ಚಂದನ್ ಶೆಟ್ಟಿ ಥರ ಇದ್ದೀರಾ ಬ್ರದರ್ ಅಂತ ಕಳಿಸಿದ್ದಾರೆ. ಸೊ ಕೆಲವರು ಒಂದಷ್ಟು ಹಂಗೆ ಕಾಣ್ತಾರೆ ಅಂತ ಹೇಳ್ತಾರೆ, ಒಂದು ಸ್ವಲ್ಪ ಮಟ್ಟಕ್ಕೆ ಕಾಣ್ತೀನಂತೆ, ಏನೋ ಗೊತ್ತಿಲ್ಲ ಇರಲಿ. ಅಭಿ ಅವರು ನಿಮ್ಮ ಫೇವ್ರೆಟ್ ಕನ್ನಡ ಸಾಂಗ್ ಯಾವುದು ಬ್ರೋ ಅಂತ ಕಳಿಸಿದ್ದಾರೆ. ಅದೇ ನೀನಿರೋದೇ ಸಾಂಗು ಹೇಳಿದೆ ಬ್ರೋ. ಈ ಮೆಸೇಜ್ನ ನೀವು ಓದಲೇಬೇಕು. ಕಳೆದ ಸಂಡೇ ಮೆಸೇಜ್ ಮಾಡಿದ್ದೆ, ನೀವು ಓದಿಲ್ಲ. ನೀವು DSLR ಕ್ಯಾಮ್ರಾ ಯಾವಾಗ ತಗೊಳ್ತೀರಾ ಹೇಳಿ ಬ್ರೋ ಅಂತ ಕಳಿಸಿದ್ದಾರೆ. ಸೊ ಮೊದಲನೇದಾಗಿ ಸಾರಿ, ಲಾಸ್ಟ್ ಟೈಮ್ ಕಮೆಂಟ್ ಓದೋಕ್ಕಾಗಿಲ್ಲ ಅಂತಂದರೆ, ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡಿರ್ತಾರೆ, ಅದರಲ್ಲಿ ಮೇನ್ ಕಮೆಂಟ್ಸ್ಗಳನ್ನ ಪಿಕ್ ಮಾಡ್ಕೊಂಡು ಓದಿರ್ತೀನಿ. ಅದರಲ್ಲಿ ಕೆಲವೊಂದು ಮೇನ್ ಕಮೆಂಟ್ಗಳು ಕೂಡ ಮಿಸ್ ಆಗಿಬಿಟ್ಟಿರುತ್ತೆ, ಯಾಕೆಂದರೆ ಟೈಮ್ನು ಕೂಡ ನಾನು ಮ್ಯಾನೇಜ್ ಮಾಡಬೇಕು. ಸೊ ಅದರಿಂದ ಮಿಸ್ ಆಗಿರೋ ಕಮೆಂಟ್ ಮತ್ತೆ ಮಾಡಿ. ಸೊ ಖಂಡಿತವಾಗ್ಲೂ ಈ ವಾರ ಓದ್ಬಿಡ್ತೀನಿ ಹಾಗೆ. ಸೊ ಇವಾಗ ಇವ್ರು ಕೇಳಿರುವಂಥ ಕಮೆಂಟ್ DSLR ಕ್ಯಾಮ್ರಾ ಯಾವಾಗ ತಗೊಳ್ತೀರಾ ಅಂತ. ನಿಜ ಹೇಳಬೇಕು ಅಂತಂದರೆ DSLR ಕ್ಯಾಮ್ರಾ ಇಷ್ಟೊತ್ತಾಗಲೇ ಇರ್ತಿತ್ತು. ಈ QNA ವಿಡಿಯೋ DSLR ಕ್ಯಾಮ್ರಾದಲ್ಲೇ ಮಾಡ್ಬೋದಿತ್ತು. ಸ್ವಲ್ಪ ದುಡ್ಡು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ DSLR ಕ್ಯಾಮ್ರಾ ಇನ್ನೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಮೇ ಬಿ ಗೊತ್ತಿಲ್ಲ, ಒಂದು 2-3 ತಿಂಗಳು ಆಗ್ಬೋದೇನೋ. ಸೊ ಅದರಿಂದ ತಗೋಬೋದು, ಬಟ್ ಬೇಡ ಅಂತ ಅನಿಸ್ತಾ ಇದೆ. ಸೊ ಒಂದು 2-3 ತಿಂಗಳು ವೆಯ್ಟ್ ಮಾಡಿ ಅದಾದಮೇಲೆ ನಾನು ತಗೊಳ್ತೀನಿ ಖಂಡಿತವಾಗ್ಲು. ಒಟ್ಟಿನಲ್ಲಿ ತಗೊಳ್ಳೋದಂತೂ ಪಕ್ಕ ಆಯಿತಾ. ಸೊ ನೆಕ್ಸ್ಟು ಅಣ್ಣ, ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಿ ಮಾನಿಟೈಸೇಷನ್ ವಾಚ್ ಟೈಮ್ ಅವರ್ಸ್ ಆಗಿದೆ ಅಂತ ಬರ್ತಿದೆ, ಆದರೆ ಯೂಟ್ಯೂಬ್ ಅಫಿಷಿಯಲ್ ವೆಬ್ಸೈಟಲ್ಲಿ 12 ಅವರ್ಸ್ ತೋರಿಸಿದೆ. ಪ್ಲೀಸ್ ಏನಾದರೂ ಹೇಳಿ ಅಣ್ಣ, ನನ್ನ ಯೂಟ್ಯೂಬ್ಗೆ ಮೇಲ್ ಮಾಡಿದ್ರೆ ರಿಪ್ಲೈನೂ ಬರಲಿಲ್ಲ ಅಂತ ಕಳಿಸಿದರೆ. ಸೊ ಒಂದೇನು ಅಂತಂದರೆ ಅಲ್ಲಿ ಅಪ್ಡೇಟ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಆಯಿತಾ. ಸ್ಟುಡಿಯೋ ಬೆಟಾದಲ್ಲಿ ಅಪ್ಡೇಟ್ ಆಗಿರುತ್ತೆ, ಒಂದು ಸಲ ಇದರಲ್ಲಿ ಕ್ರೋಮಲ್ಲಿ ನಿಮ್ಗೆ ಅಪ್ಡೇಟ್ ಆಗೋಲ್ಲ. ಸೊ ಅದರಿಂದ ನೀವೇನೂ ತಲೆ ಕೆಡಿಸ್ಕೊಬಿಡಿ, ನಿಮಗೆ ಅಲ್ಲಿ ಏನು ಬಂದಿರುತ್ತೆ, ವಾಚ್ ಟೈಮ್ ಏನು ಕವರ್ ಆಗಿರುತ್ತೆ ಅದು ಪಕ್ಕ ಅಪ್ಡೇಟ್ ಆಗುತ್ತೆ ಆಯಿತಾ. ನೀವೇನು ತಲೆ ಕೆಡಿಸ್ಕೊಬಿಡಿ, ಯೂಟ್ಯೂಬರ್ ಅದನ್ನು ನೋಡ್ಕೊಳ್ತಾರೆ. ಹರ್ಷ ಅವರೇ. ಸೊ ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತೀನಿ. ನಿಂಗಪ್ಪ ಅವರು, ಹಾಯ್ ಬ್ರೋ, ನನ್ನ ಕ್ವಶನ್ಸ್ ಏನು ಅಂದರೆ, ಯೂಟ್ಯೂಬ್ ಚಾನಲ್ಗೆ ನೀವು Gmail ಕ್ರಿಯೇಟ್ ಮಾಡುವಾಗ ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮ್ ನಮ್ಮ ನೇಮ್ ಕೊಡಬೇಕಾ ಅಥವಾ ಚಾನಲ್ ನೇಮ್ನೇ ಕೊಡಬೇಕಾ? ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮ್ ನಮ್ಮದೇ ಕೊಟ್ಟು ಆಮೇಲೆ ಚಾನಲ್ ಕ್ರಿಯೇಟ್ ಮಾಡುವಾಗ ಚಾನಲ್ ನೇಮ್ ಬೇರೆ ಕೊಟ್ಟರು ನಡೆಯುತ್ತಾ ಅಂತ ಕಳಿಸಿದ್ದಾರೆ. ಸೊ ಇವ್ರು ಹೇಳ್ತಾ ಇರೋದು ಏನಂತಂದರೆ, ಒಂದು Gmail ಅಕೌಂಟ್ನ ಕ್ರಿಯೇಟ್ ಮಾಡಿದಾಗ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೊಟ್ಟಿರ್ತೀವಿ ತಾನೆ. ಸೊ ಅದೇ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳುತ್ತಲ್ಲ. ಸೊ ಅದಕ್ಕೇ ಅಲ್ಲಿ ಕೊಟ್ಟಿರೋದೇ ಇಲ್ಲೂ ಕೊಡಬೇಕಾ ಅಂತಂದರೆ Gmailಲ್ಲಿ ಕೊಟ್ಟಿರೋದನ್ನೇ ಯೂಟ್ಯೂಬ್ ಆ್ಯಪಲ್ಲೂ ಕೊಡಬೇಕಾ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾರು ಅಂತ ಅವರು ಕೇಳಿರೋದು. ಆ್ಯಂಡ್ ಚಾನಲ್ ಹೆಸರು ಇಟ್ಕೋಬೋದು ಅದನ್ನೇ ಅಂತ. ಸೊ ಅದನ್ನೇ ಇಟ್ಕೋಬೇಕಾ ಅಂತ ಅವ್ರು ಕೇಳಿರೋದು. ಸೊ ಆ ಥರ ಏನೂ ಇಲ್ಲ, ಆ ಥರ ರೂಲ್ಸ್ ಇಲ್ಲ. ನೀವು ಅಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನಾದ್ರು ಕೊಟ್ಕೊಳ್ಳಿ, ಇಲ್ಲಿ ಬೇಕಾದ್ರೆ ನೀವು ಏನಾದ್ರು ಕೊಟ್ಕೋಬೋದು. ಯೂಟ್ಯೂಬ್ ಚಾನಲ್ ಇವಾಗ ನೀವು ನೋಡ್ಬೋದು, ಲಿಕೇಶ್ ಯಶ್ ಅಂತ ಕೊಟ್ಟಿದ್ದೀನಿ. ಸೊ Gmail ನನ್ನ ಏನೋ ಹೆಸರಲ್ಲಿ ಕ್ರಿಯೇಟ್ ಮಾಡಿರ್ತೀನಿ. ಸೊ ಆ ಥರ ಯಾವುದೇ ರೀತಿ ತೊಂದರೆ ಆಗಲ್ಲ, ಕೊಟ್ಕೋಬೋದು ಆಯಿತಾ. ಸೊ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕಮೆಂಟ್ ಟ್ರೆಂಡಿಂಗ್ ಕನ್ನಡ ಅವರು, ರ್ಯಾಪಿಡ್ ಫೈರ್ ಸ್ಕೂಲ್ ಆರ್ ಕಾಲೇಜ್ ಅಂತ ಕಳಿಸಿದ್ದಾರೆ. ಸೊ ಸ್ಕೂಲ್, ವಾಟ್ಸಪ್ ಆರ್ ಯೂಟ್ಯೂಬ್, ಬೈಕ್ ಆರ್ ಕಾರ್. ಸೊ ಕಾರ್ ನನಗೆ ತುಂಬ ಇಷ್ಟ ಇವಾಗ. ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಅಂತ ಕಳಿಸಿದ್ದಾರೆ. ಸೊ ಫ್ಯಾಮಿಲಿ. ಮೊಬೈಲ್ ಆರ್ ಲ್ಯಾಪ್ಟಾಪ್. ನೋ ಮೊಬೈಲ್ ಯಾಕೆಂದರೆ ಫಸ್ಟ್ ತಗೊಂಡಿದ್ದೆ ಅದಲ್ಲ ಮೊಬೈಲು. ಸೊ ಅದರಿಂದ ಮೊಬೈಲ್ ಇಷ್ಟ ನನಗೆ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್, ಆಗಲೇ ಹೇಳಿದ್ದೀನಿ ಲವ್ ಮ್ಯಾರೇಜ್. ವೆಜ್ ಆರ್ ನಾನ್ ವೆಜ್ ಅಂತ ಕಳಿಸಿದ್ದಾರೆ. ನಾನ್ ವೆಜ್. ಪಿಜ್ಜಾ ಆರ್ ಬರ್ಗರ್, ಪಿಜ್ಜಾ. ಹೋಟೆಲ್ ಫುಡ್ ಆರ್ ಹೋಮ್ ಫುಡ್ ಅಂತ ಕಳಿಸಿದ್ದಾರೆ. ಆ್ಯಕ್ಚುಲಿ ಹೋಮ್ ಫುಡ್ ನನಗೆ ತುಂಬ ಇಷ್ಟ, ಪ್ರಿಫೇರ್ ಮಾಡೋದು ನಾನು ಎಲ್ರಿಗೂ ಅದೇ, ಬಟ್ ಹೋಟೆಲ್ ಇಷ್ಟ. KGF 1 ಆರ್ KGF 2. ಸದ್ಯಕ್ಕೆ KGF 1 ನೋಡಿದ್ದೀನಿ, ಸೊ ಅದರಿಂದ KGF 1 ಅಂತ ಹೇಳ್ತೀನಿ. KGF 2 ನೋಡಿದ್ರೆ ಖಂಡಿತವಾಗ್ಲೂ KGF 2 ಅಂತಲೇ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ KGF 1 ಇರಲಿ ಆನ್ಸರು. ಸೊ ನೆಕ್ಸ್ಟ್ ಬಸವರಾಜ್ ಅವರು, ಬ್ರೋ ನಂದು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಟೈಮ್ ಆಗಿದೆ, ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದೀನಿ, ಆದರೆ ರೀಯೂಸ್ಡ್ ಕಂಟೆಂಟ್ ಅಂತ ರಿಜೆಕ್ಟ್ ಮಾಡಿದ್ದಾರೆ, ಅದನ್ನು ಮತ್ತೆ ಎಡಿಟ್ ಮಾಡಿ ಹೇಗೆ ಅಪ್ಲೈ ಮಾಡೋದು ಹೇಳಿ ಬ್ರೋ ಅಂತ ಕಳಿಸಿದ್ದಾರೆ. ಸೊ ಒಂದೇನಂತಂದರೆ, ಮಾನಿಟೈಸೇಷನ್ ನೀವು ಅಪ್ಲೈ ಮಾಡಿದಾಗ ಏನಾದರೂ ವೆರಿಫೈ ಆಗಲಿಲ್ಲ ಅಂತಂದರೆ ಆಯಿತಾ, ಅಂದರೆ ರಿಜೆಕ್ಟ್ ಮಾಡಿಬಿಟ್ರೆ ನಿಮ್ಮ ಒಂದು ಮಾನಿಟೈಸೇಷನ್ ಅಪ್ಲೈ ಮಾಡಿರೋದನ್ನ, ಸೊ ಅವಾಗ ಅವರು ಕಾರಣ ಕೊಡಲ್ಲ, ಸುಮ್ಮನೆ ರೀಯೂಸ್ಡ್ ಕಂಟೆಂಟ್ ಅಂತ ಕೊಟ್ಬಿಡ್ತಾರೆ. ಅವಾಗ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಚಾನಲಲ್ಲಿ ಈ ವಾಟ್ಸಪ್ ಸ್ಟೇಟಸ್ ವೀಡಿಯೋಸು, ಆಮೇಲೆ ಬೇರೆಯವ್ರದ್ದು ಏನಾದ್ರು ಮ್ಯೂಸಿಕ್ಕು, ಏನಾದ್ರು ಈ ಥರ ಒಂದು ಕಾಪಿರೈಟ್ ಕಂಟೆಂಟ್ ಏನಾದ್ರು ನೀವು ಯೂಸ್ ಮಾಡಿದರೆ ಅದನ್ನು ವೀಡಿಯೋನೇ ಡಿಲೀಟ್ ಮಾಡಿಬಿಡಿ.
ಆಯಿತಾ. ವಾಚ್ ಟೈಮು ಡಿಲೀಟ್ ಆಗುತ್ತೆ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ವಾಚ್ ಟೈಮ್ ಹೊಂಟೋಗುತ್ತೆ. ಸೊ ಮೈಂಡಲ್ಲಿ ಇಟ್ಕೊಂಡು ಯಾವುದು ಡಿಲೀಟ್ ಮಾಡಬೇಕು ಅದನ್ನೆಲ್ಲ ಡಿಲೀಟ್ ಮಾಡಿಕೊಂಡು, ಆ್ಯಂಡ್ ಟ್ಯಾಗ್ಸಲ್ಲಿ ನೀವೇನಾದರೂ ಹ್ಯಾಕಿಂಗು, ಆಮೇಲೆ ನೀವೇನಾದರೂ ವಾಟರ್ ಮಾರ್ಕ್ ತೆಗೆಯೋದು ಹೆಂಗೆ, ಈ ಥರ ಈ ಒಂದು ಕಾನ್ಸೆಪ್ಟ್ನಲ್ಲಿ ಏನಾದ್ರು ವೀಡಿಯೋ ಮಾಡಿದರೆ ಆ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು 1 ತಿಂಗಳು ಬಿಟ್ಕೊಂಡು ಮತ್ತೆ ಮಾನಿಟೈಸೇಷನ್ ನೀವು ಅಪ್ಲೈ ಮಾಡಿ, ಖಂಡಿತವಾಗ್ಲೂ ಮಾನಿಟೈಸೇಷನ್ ಆನ್ ಆಗುತ್ತೆ. ಓಕೆ, ಸೊ ಇದು ಉತ್ತರ ನಿಮಗೆ. ಸೊ ದೀಪಕ್ ಅವರು ಮೀಟಪ್ ಯಾವಾಗ ಬ್ರೋ, ಐ ಆಮ್ ಫ್ರಮ್ ಮಂಡ್ಯ, ಇನ್ಫಾರ್ಮ್ ಮೀ ವೆನ್ ಯು ನೆಕ್ಸ್ಟ್ ಕೇಮ್ ಟು ಮಂಡ್ಯ ಅಂತ ಕಳಿಸ್ತಾರೆ. ಓಕೆ, ಕಮ್ ಟು ಮಂಡ್ಯ. ಓಕೆ, ಸೊ ಮೀಟಪ್ ಅಂದರೆ ಅದು ತುಂಬ ಜನ ಇರಬೇಕು. ಸೊ ನಮ್ಗೆ ಇವಾಗ ಒಂದು ರೇಂಜ್ಗೆ ಆಗ್ತಾ ಇದ್ದಾರೆ. ಸೊ ಅದನ್ನು ಜಾಸ್ತಿ ಆದಮೇಲೆ ಖಂಡಿತವಾಗ್ಲೂ ಮೀಟಪ್ಪು ಕೂಡ ಏನಾದರೂ ಮಾಡ್ತೀನಿ ನಾನು, ವ್ಯವಸ್ಥೆ ಮಾಡೋಣ. ಸೊ ಏನಂದರೆ ಆಡಿಯನ್ಸ್ಗಳು ಜಾಸ್ತಿ ಇರಬೇಕು, ಸುಮ್ಮನೆ ಕಮ್ಮಿ ಇಟ್ಕೊಂಡೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ, ಆ್ಯಂಡ್ ಯಾರೂ ಬರೋದೂ ಇಲ್ಲ. ಸೊ ಅದರಿಂದ ಒಂದಷ್ಟು ಆಡಿಯನ್ಸ್ಗಳು ಜಾಸ್ತಿ ಆಗಲಿ, ಅದಾದಮೇಲೆ ಖಂಡಿತವಾಗ್ಲೂ ಆದಷ್ಟು ಬೇಗ ಮೀಟಪ್ ಎಲ್ಲ ಕಡೆನೂ ಮಾಡೋಣ, ಆಯಿತಾ. ಅದರಲ್ಲೇನಿದೆ, ಯಾರು ಮಾಡ್ತಾರೋ ಬಿಡ್ತಾರೋ, ನಾವು ಮಾಡೋಣ ಅಷ್ಟೇ. ಸೊ ನೆಕ್ಸ್ಟು ಬ್ರೋ, ಸಿಲ್ವರ್ ಪ್ಲೇ ಬಟನ್ ವೆನ್ ಯು ಟೇಕ್ ಇನ್ ವಿಚ್ ಡೇ ಅಂತ ಕಳಿಸ್ತಾರೆ. ಅಯ್ಯೋ ಮರ್ತೇ ಹೋಗಿದೆ ನನಗೆ ಖುಷಿಲಿ. ವಾಟ್ ಈಸ್ ಯುವರ್ 10th ಮಾರ್ಕ್ ಅಂತ ಕಳಿಸಿದ್ದಾರೆ. ಸೊ ಸಿಲ್ವರ್ ಪ್ಲೇ ಬಟನ್ಗೆ ವೀಡಿಯೋ ಹಾಕಿದ್ದೀನಿ, ಆ ವಿಡಿಯೋ ಓಪನ್ ಮಾಡಿ ಅವತ್ತು ಹೇಳಿದ್ದೀನಿ ಯಾವತ್ತು ಅಂತ. ಸೊ ವಾಟ್ ಈಸ್ ಯುವರ್ 10th ಮಾರ್ಕ್ ಅಂತ ಕಳಿಸಿದ್ದಾರೆ. 10th ಮಾರ್ಕ್ಸಾ 6.8 ನಂದು, ಅಂದರೆ ಒಂದು 10 ಕ್ರೆಡಿಟ್ಸ್ಗೆ ನನಗೆ 6.8% ಬಂದಿತ್ತು. ಸೊ ಇದು 10th ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ಇಷ್ಟು ಕಮೆಂಟ್ಸು ಸಂಡೇ ಕಮೆಂಟ್ ಬಾಕ್ಸಲ್ಲಿ. ಇನ್ನೂ ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡಿದ್ರು ಪಾಪ. ಸೊ ಅವ್ರ ಕಮೆಂಟ್ಸ್ಗಳನ್ನ ಕೆಲವೊಂದಷ್ಟು ಪಿಕ್ ಮಾಡೋಕ್ಕಾಗಲಿಲ್ಲ. ಎಲ್ಲರದ್ದು ಪಿಕ್ ಮಾಡಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ತನಕ ವೀಡಿಯೋ ಮಾಡಬೇಕಾಗುತ್ತೆ, ನಿಮಗೂ ಬೇಜಾರಾಗ್ಬಿಡುತ್ತೆ ವೀಡಿಯೋ ನೋಡೋದಕ್ಕೆ. ಸೊ ಅದರಿಂದ ಯಾರಾದರೂ ಕಮೆಂಟ್ ಮಿಸ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಲಕ್ಕೀಲಿಕೇಶಸ್ಗೆ ಏನಪ್ಪ ಕಮೆಂಟ್ ಓದಿಲ್ಲ ಅಂತ. ಸೊ ಈ ಒಂದು ವೀಡಿಯೋಗಳಿಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಒಂದು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರೋ ಖಂಡಿತವಾಗ್ಲೂ ಪಿಕ್ ಮಾಡಿಕೊಂಡು ಓದ್ತೀನಿ, ಆಯಿತಾ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. QNA ವಿಡಿಯೋ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.